Hey everyone, welcome back to my another video. ಹೇರ್ ರಿಲೇಟೆಡ್ ನಾನು ವಿಡಿಯೋ ಮಾಡಾಕತ್ತೀನಿ. ಕೊನೆವರೆಗೂ ನೋಡ್ರಿ ಆ್ಯಂಡ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಯೂಸ್ಫುಲ್ ಆಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಭಾಳ ಸ್ಪೆಷಲ್ ಆಗೋದೈತಿ. ನೀವು ನಾರ್ಮಲಾಗಿ ಶಾಂಪೂ ಏನಾದರೂ ಮಾಡ್ಕೋತಿದ್ರಪ್ಪ ಅಂತಂದ್ರೆ ನಾರ್ಮಲಾಗಿ ಶಾಂಪೂ ಮಾಡ್ಕೋಬೇಡ್ರಿ. ಇದನ್ನು ಏನು ನಾನು ತೋರಿಸ್ಕೊಡ್ತೀನಲ್ಲ, ಈ ರೀತಿ ನೀವು ಶಾಂಪೂವಲ್ಲಿ ಇದನ್ನೆಲ್ಲ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಶಾಂಪೂನ ಯೂಸ್ ಮಾಡಿ ನೋಡಿ. ಒಂದು ಸತಿ ಯೂಸ್ ಮಾಡಿ ನೋಡಿ, ನಿಮಗೆ ಒಂದು ಒಳ್ಳೆ ಶಾಂಪೂನು ಬೇಕಾಗಿರೋದಿಲ್ಲ, ಹಾಗೆ ಒಂದು ಒಳ್ಳೆ ಕಂಡೀಷ್ನರು ಬೇಕಾಗೋದಿಲ್ಲ. ಸೊ ಈ ಸಿಂಪಲ್ ಆಗಿರೋ ಕ್ಲಿನಿಕ್ ಪ್ಲಸ್ ಅಥವಾ ಸನ್ಸಿಲ್ಕ್ ನಾರ್ಮಲಾಗಿ ಒಂದು ಶಾಂಪೂನ ಯೂಸ್ ಮಾಡಿಕೊಂಡು ಫುಲ್ ಕಂಡೀಷ್ನರ್ ವಿತ್ ಶಾಂಪೂನ್ ಥರನೇ ಇದನ್ನು ನಿಮಗೆ ವರ್ಕ್ ಆಗುತ್ತೆ. ಆ ಸಲುವಾಗಿ ಸೊ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನಾನು ಏನೆಲ್ಲ ಹಾಕ್ತೀನಿ, ಹೆಂಗೆ ಹಚ್ಕೋತೀನಿ, ಹೆಂಗೆ ತೊಳ್ಕೊತೀನಿ ಅನ್ನೋದು ಸಂಪೂರ್ಣವಾಗಿ ಇದರಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಓಕೆನಾ? ಓಕೆ, ಬನ್ನಿ ಇವಾಗ ಶುರು ಮಾಡೋಣ. ನಾನಂತೂ ನನ್ನ ಹೇರ್ ಕೇರ್ ರುಟೀನಲ್ಲಿ ಸಿಕ್ಕಾಪಟ್ಟೆನೇ ಕಾಳಜಿ ವಹಿಸ್ತೀನಿ, ಹಾಗೆ ಬಹಳನೇ ಕೇರ್ ಮಾಡ್ತೀನಿ. ಗೊತ್ತಿಲ್ಲ ಯಾರಿಗೆಲ್ಲ ಎಷ್ಟು ಇಂಟ್ರೆಸ್ಟ್ ಇದೆಯೋ, ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಐತಿ. ನನ್ನ ಒಂದು ಕೂದಲನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೋಬೇಕು, ಅಂದರೆ ಶೈನಿ ಆಗಿರಬೇಕು, ಹಾಗೆ ಸಿಲ್ಕಿ ಆಗಿರಬೇಕು, ಉದ್ದ ಇರಬೇಕು, ಕೂದಲು ಉದುರಬಾರ್ದು, ಹಾಗೆ ಬಿಳಿ ಕೂದಲು ಕೂಡ ಆಗಬಾರ್ದು ಅನ್ನೋದು ಬಹಳಷ್ಟು ನನಗೆ ಒಂದು ಕೇರ್ ಇದೆ ನನ್ನ ಕೂದಲ ಬಗ್ಗೆ. ಹಾಗೆಯೇ ನಾನು ಕೇರ್ ಮಾಡುವಾಗ ನಾನು ವೀಡಿಯೋಸನ್ನು ಮಾಡ್ಕೊತೀನಿ. ನನ್ನ ಒಂದು ಚಾನಲ್ ಇರೋದ್ರಿಂದ, ಸೊ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಎಲ್ಲರೂ ಇಷ್ಟಪಡ್ತಾರೆ ನನ್ನ ಕೂದಲಿಗೆ, ಹಾಗೆ ನನ್ನ ಒಂದು ಕೆಲವೊಂದು ಟಿಪ್ಸ್ಗಳನ್ನ ಇಷ್ಟಪಟ್ಟು ಯೂಸ್ ಕೂಡ ಮಾಡ್ಕೊತಾರೆ. ಅದಕ್ಕೋಸ್ಕರ ಇವತ್ತಿನ ನಾನು ಶಾಂಪೂ ಅಲ್ಲಿ ಡಿಫ್ರೆಂಟಾಗಿ ಟ್ರೈ ಮಾಡ್ತಿರ್ತೀನಿ ಆವಾಗವಾಗ. ಸೊ ಇದನ್ನು ವಿಡಿಯೋ ಇವತ್ತು ನನಗೆ ಮಾಡಬೇಕು ಅನ್ನಿಸ್ತು, ಹಾಗಾಗಿ ಇವತ್ತು ಶೇರ್ ಮಾಡಿಕೊಂಡೆ. ನೀವು ನಾರ್ಮಲಾಗಿ ಯಾವುದನ್ನು ಯೂಸ್ ಮಾಡ್ತಿರಲ್ಲ ಅದೇ ಶಾಂಪೂನ ತಗೋರಿ. ಓಕೆನಾ? ತೊಗೊಂಡಾದ್ಮೇಲೆ ಇದಕ್ಕೆ ನಿಮಗೆ ಕಾಫಿ ಪೌಡ್ರ್ ಬೇಕಾಗುತ್ತೆ. ಬ್ರೂ ಕಾಫಿ ಪೌಡ್ರ್ ಆದರೂ ಪರವಾಗಿಲ್ಲ, 2 ರೂಪಾಯಿ ಸಾಚೆ ಸರಿ ಹೋಗುತ್ತೆ, ಭಾಳ ಏನೂ ಹತ್ತಂಗಿಲ್ಲ. ಜಸ್ಟ್ ಒಂದು 2 ರೂಪೀಸ್ ಕೊಟ್ಟರೆ ಸಾಕು, ನಿಮ್ಮ ಒಂದು ಬ್ರೂ ಕಾಫಿ ಪೌಡ್ರ್ ಪೌಚ್ ಇರುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಹನಿ ಕೂಡ ಸಿಗುತ್ತೆ. ಒಂದು 30 ರೂಪಾಯಲ್ಲಿ ನಿಮಗೆ ಒಂದು ಚಿಕ್ಕದಾಗಿ ಬಾಟಲ್ ಸಿಗುತ್ತೆ. ಓಕೆನಾ? ಸಣ್ಣದ ಬಾಟಲ್, ಅದನ್ನು ತೊಗೊಂಡು ಬಂದರೆ ಸಾಕು, ಭಾಳ ದಿನಗಳು ಹೋಗುತ್ತೆ. ಆ ಹನಿ ಗೊತ್ತಲ್ಲ, ಸ್ಕಿನ್ಗೂ ಕೂಡ ಒಳ್ಳೆಯದು, ನಮಗೆ ಬಾಡಿ ಕೂಡ ಒಳ್ಳೆಯದು, ಹಾಗೆ ಹೇರ್ಸ್ಗೂ ಕೂಡ ತುಂಬಾ ಒಳ್ಳೆಯದು. ಕೆಲವೊಬ್ಬರು ಅನ್ಕೊತಾರೆ ಇವಾಗ